ಹಳ್ಳಿಗಳಲ್ಲಿ ಹೇಳಲಾಗುತ್ತೆ, ಒಂದು ಮನೆಗೆ ಬೆಂಕಿ ಬಿತ್ತು ಅಂತ ಹೇಳಿ ಇಡೀ ಹಳ್ಳಿ ಭಸ್ಮ ಆಗುತ್ತೆ. ಸೊ ಈಗ ಅಮೇರಿಕಾ, ಇಸ್ರೇಲ್, ಇರಾನ್ ಮೇಲಿನ ದಾಳಿಯಿಂದ ಇಡೀ ಮಧ್ಯಪ್ರಾಚ್ಯ, ಏಷ್ಯಾ ಒಂದು ಬಿಕ್ಕಟ್ಟನ್ನು, ತೀವ್ರವಾದ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಅಮೇರಿಕಾ ಮತ್ತು ಇಸ್ರೇಲ್ ಮಾಡ್ತಿರುವ ಅಮಾನವೀಯ ಯುದ್ಧಗಳು, ಅಮಾನವೀಯ ಕೊಗ್ಗೊಲೆಗಳು, ನರಮೇಧಗಳ ವಿರುದ್ಧ ಬೇಸತ್ತೋಗಿದ್ದಾರೆ. ಅದಕ್ಕೆ ಅದರ ವಿರುದ್ಧ ಪ್ರತಿರೋಧ ಓಡ್ತಾ ಇರುವಂಥ ಇರಾನು ಈ ಎಲ್ಲ ದೇಶಗಳಲ್ಲಿ ಒಂದು ಪ್ರತಿರೋಧ ಅಲೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಇರಾನು ಈ ಯುದ್ಧ ನಡೆಸ್ತಾ ಇರೋದು ತನ್ನ ಅಸ್ತಿತ್ವಕ್ಕಾಗಿ. ಇಲ್ಲಿ ಮತ್ತೆ ಅದಕ್ಕೆ ಮೋಸ ಆಯಿತು ಅಂತ ಹೇಳಿದ್ರೆ ಇಡೀ ಒಂದು ಮಧ್ಯಪ್ರಾಚ್ಯ, ಏಷ್ಯಾ ನಾವೇನು ಕರಿತೀವಿ, ಪಾಕಿಸ್ತಾನದಿಂದ ಹಿಡಿದು ಈಜಿಪ್ಟ್ವರೆಗೂ ಇದು ಭಾರಿ ಒಂದು ಅತಂತ್ರದ ಕಡೆಗೆ ಹೋಗುತ್ತೆ. ಭಾರತದಿಂದ ವಿಭಜನೆಯಾಗಿ ಸ್ವಾತಂತ್ರ್ಯ ದೇಶ ಅಂತ ಘೋಷಿಸ್ಕೊಂಡಾಗ್ಲೇ ಪಾಕಿಸ್ತಾನ ಅಮೇರಿಕಾದ ಒಂದು ಬಾಲಂಗೋಚಿಯಾಗಿ ಕೆಲಸ ಮಾಡೋಕ್ಕೆ ಶುರುವಾಯಿತು. ಅದು ಸೀಟೋ ಇರ್ಬೋದು ಅಥವಾ ಸೆಂಟೋ ಇರ್ಬೋದು. ಪಾಕಿಸ್ತಾನ ಈ ಮಧ್ಯಸ್ಥಿಕೆ ಏನು ಮಾಡ್ತಾ ಇದೆ, ಇದು ಅಮೇರಿಕಾ ಮತ್ತು ಇಸ್ರೇಲ್, ಇರಾನ್ ಮಾಡ್ತಿರುವ ಯುದ್ಧನ ನಿಲ್ಲಿಸುತ್ತಾ ಅಂತ ಕಾದು ನೋಡಬೇಕಾಗಿದೆ. ಭಾರತ ಕೂಡ ಗಾಲ್ವಾನ್ ಕಣಿವೆಯಲ್ಲಿ ಸಮಸ್ಯೆ ಆದಾಗ ಚೀನಾದ ಆ್ಯಪ್ಗಳನ್ನ ಬ್ಯಾನ್ ಮಾಡಿದ್ರು ಕೂಡ ಈಗಲೂ ಕೂಡ ಭಾರತದ ಅತಿ ದೊಡ್ಡ ಟ್ರೇಡ್ ಪಾರ್ಟ್ನರು ಚೀನಾನೇ. ವೀಕ್ಷಕರೇ ನಮಸ್ಕಾರ. ಇಂದು ನಾವು ಪಾಕಿಸ್ತಾನದ ರೋಲ್ ಏನು ಅಂತ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಒಂದು ಮಾತಿದೆ. ಅದೇ ರೀತಿ ಪಾಕಿಸ್ತಾನ ಈಗ ಇರಾನ್ ಮತ್ತು ಅಮೇರಿಕಾದ ಜೊತೆ ಒಂದು ಮಧ್ಯಸ್ಥಿಕೆಯ ಮಾತುಕತೆಯ ಮೂಲಕ ಈಗ ಒಂದು ಇತಿಹಾಸದಲ್ಲಾಗಿದ್ದನ್ನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೊರಟಿದೆ. ಅದು ಏನು ಅಂತ ನಾವು ತಿಳ್ಕೊಳ್ಳೋಣ. ಪಾಕಿಸ್ತಾನ್, ನೀವಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ, ಭಾರತ ವಿಭಜನೆ ಆದಾಗ ಪಾಕಿಸ್ತಾನ ಹುಟ್ಕೊಳ್ತು 1947. ಈ 1947 ಹುಟ್ಕೊಂಡಂಥ ಪಾಕಿಸ್ತಾನ ಇದುವರೆಗೂ ಒಂದೇ ಒಂದು ಪ್ರಜಾತಾಂತ್ರಿಕ ಒಂದು ವ್ಯವಸ್ಥೆನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಎಲೆಕ್ಷನ್ ಆಗಿ 5 ವರ್ಷಗಳ ಕಾಲ ಯಾವುದೇ ಒಂದು ಚುನಾಯಿತ ಸರ್ಕಾರ ಇದುವರೆಗೂ ಆಳ್ವಿಕೆ ನಡೆಸಿಲ್ಲ. ಮಧ್ಯದಲ್ಲೇ ಮಿಲಿಟ್ರಿ ಕ್ಷಿಪ್ರಕ್ರಾಂತಿಗಳಾಗಿದೆ ಮತ್ತು ಬೇರೆ ಬೇರೆ ರೀತಿಯಾದಂತಹ ಒಂದು ಅಲ್ಲೋಲ ಕಲ್ಲೋಲ ಪಾಕಿಸ್ತಾನದಲ್ಲಾಗಿದೆ. ಸೊ ಇದನ್ನು ನಾವು ತಿಳ್ಕೋಬೇಕು ಅಂದಾಗ ಪಾಕಿಸ್ತಾನ ಜಾಗತಿಕ ಭೂಪಟದಲ್ಲಿ ಎಲ್ಲಿದೆ, ಅದು ಏನಕ್ಕೆ ಮಹತ್ವ ಇದೆ, ಆ ಮಹತ್ವದಿಂದ ಅದು ಏನೆಲ್ಲ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಬಹುಮುಖ್ಯ ಪಾತ್ರ ವಹಿಸ್ತಾ ಇದೆ ಅಂತ ನಾವು ನೋಡ್ಬೋದು. ಹಳ್ಳಿಗಳಲ್ಲಿ ಹೇಳಲಾಗುತ್ತೆ, ಒಂದು ಮನೆಗೆ ಬೆಂಕಿ ಬಿತ್ತು ಅಂತ ಹೇಳಿ ಇಡೀ ಹಳ್ಳಿ ಭಸ್ಮ ಆಗುತ್ತೆ. ಸೊ ಈಗ ಅಮೇರಿಕಾ, ಇಸ್ರೇಲ್, ಇರಾನ್ ಮೇಲಿನ ದಾಳಿಯಿಂದ ಇಡೀ ಮಧ್ಯಪ್ರಾಚ್ಯ, ಏಷ್ಯಾ ಒಂದು ಬಿಕ್ಕಟ್ಟನ್ನು, ತೀವ್ರವಾದ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಆ ಬಿಕ್ಕಟ್ಟನ್ನು ಶಮನ ಮಾಡೋದಕ್ಕೆ ಪಾಕಿಸ್ತಾನ ಒಂದು ದೊಡ್ಡ ಪಾತ್ರ ವಹಿಸ್ತಾ ಇದೆ. ಇದು ಒಂದು ಶ್ಲಾಘನೀಯ. ಆದರೆ ಪಾಕಿಸ್ತಾನ ಇದೇ ರೀತಿ ಮಾಡ್ಕೊಬಂದಿದೆಯಾ ಇತಿಹಾಸದಲ್ಲಿ, ಅಥವಾ ಏನೇನು ಈ ರೀತಿಯಾದಂಥ ಒಂದು ಮಧ್ಯಸ್ಥಿಕೆ ವಹಿಸಿ ಯಾವ್ಯಾವ ರೋಲ್ ವಹಿಸಿದೆ ಅಂತ ನಾವು ತಿಳ್ಕೊಳ್ಳೋಣ. ಪಾಕಿಸ್ತಾನ ಚೀನಾಗೂ ಹತ್ತಿರ ಇದೆ, ಮತ್ತು ಈ ಅರಬ್ ದೇಶಗಳು, ಅಂದರೆ ಆಯಿಲಿಂದ ಸಮೃದ್ಧಿಯಾಗಿರುವಂಥ ಅರಬ್ ದೇಶಗಳಿಗೂ ಹತ್ತಿರ ಇದೆ. ಭಾರತದಿಂದ ವಿಭಜನೆಯಾಗಿ ಆಗಿದ್ದಂಥ ಒಂದು ದೇಶ ಈಗ ಅಮೇರಿಕಾಗೂ ಹತ್ತಿರ ಮತ್ತು ಚೀನಾಗೂ ಹತ್ತಿರ ಹೇಗಾಯಿತು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಪಾಕಿಸ್ತಾನ ತನ್ನ ಅಸ್ತಿತ್ವ, ಅಂದರೆ ಅದು ಭಾರತದಿಂದ ವಿಭಜನೆಯಾಗಿ ಸ್ವಾತಂತ್ರ್ಯ ದೇಶ ಅಂತ ಘೋಷಿಸ್ಕೊಂಡಾಗ್ಲೇ ಪಾಕಿಸ್ತಾನ ಅಮೇರಿಕಾದ ಒಂದು ಬಾಲಂಗೋಚಿಯಾಗಿ ಕೆಲಸ ಮಾಡೋಕ್ಕೆ ಶುರುವಾಯಿತು. ಅದು ಸೀಟೋ ಇರ್ಬೋದು ಅಥವಾ ಸೆಂಟೋ ಇರ್ಬೋದು. ಇದೆರಡೂ ಒಂದು ಒಪ್ಪಂದಗಳು ಮಾಡಿಕೊಳ್ತು. ಅದು ಅಮೇರಿಕಾ ಕೇಂದ್ರಿತವಾದಂಥ ಒಪ್ಪಂದಗಳು. ಈ ಅಮೇರಿಕಾ ಕೇಂದ್ರಿತ ಒಪ್ಪಂದಗಳು ಏನು ಅಂತ ಹೇಳಿದ್ರೆ, ಆಗಿದ್ದಂತಹ ಯು ಎಸ್ ಎಸ್ ಆರ್ ಅಂತ ತಗೊಂಡಾಗ ಇದನ್ನು ಈ ಒಂದು ಯು ಎಸ್ ಎಸ್ ಆರ್ ಬೌಂಡ್ರಿ ಗೆರೆಗಳು ನಾವು ಹಾಕ್ಕೋಬೇಕು ಅಂದಾಗ ಇಷ್ಟು ಗೆರೆಗಳಿವೆ. ಈ ಗೆರೆಯಿಂದ ಕೆಳಗಡೆ ಕಮ್ಯುನಿಸ್ಟ್ವಾದ ಅಥವಾ ಸಮಾಜವಾದ ಬರಬಾರ್ದು ಅಂತ ಈ ಒಪ್ಪಂದಗಳ ಭಾಗವಾಗಿ ಪಾಕಿಸ್ತಾನ ಕೆಲಸ ಮಾಡುತ್ತೆ ಅಮೇರಿಕಾ ಜೊತೆ. ಆ ಭಾಗವಾಗಿ ಕೂಡ ಪಾಕಿಸ್ತಾನ ಸೆಂಟೋ ಅಂತ ಹೇಳಿದಾಗ ಪಾಕಿಸ್ತಾನ, ಇರಾನು, ಇರಾಕು ಮತ್ತು ಟರ್ಕಿ, ಈ ಇಷ್ಟು ರಾಷ್ಟ್ರಗಳು ಕೂಡ ಈ ಒಂದು ಸೋವಿಯತ್ ಒಕ್ಕೂಟದ ಒಂದು ಪ್ರಭಾವನ ಕುಗ್ಗಿಸೋಕ್ಕೋಸ್ಕರ ದೊಡ್ಡ ಪ್ರಮಾಣದಲ್ಲಿ ಅಮೇರಿಕಾಗೆ ಸಹಾಯ ಮಾಡುತ್ತೆ. ಸಹಾಯ ಮಾಡಿದ ತಕ್ಷಣ 1971 ಚೀನಾ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತಾ ಇರಬೇಕಾದಾಗ ಪಾಕಿಸ್ತಾನ ಒಂದು ಬಹುಮುಖ್ಯವಾದ ರೋಲ್ ಪ್ಲೇ ಮಾಡುತ್ತೆ. ನಾನು ಹಿಸ್ಟ್ರಿ ಪುನರಾವರ್ತನೆ ಆಗುತ್ತೆ, ಹಿಸ್ಟ್ರಿ ರಿಪೀಟ್ಸ್ ಅಂತ ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ ಇದೇ ರೀಸನ್ಗೆ. ಶೀತಲ ಸಮರದ ಟೈಮಲ್ಲಿ ಅಮೇರಿಕಾ ಉತ್ತುಂಗದಲ್ಲಿದ್ದಾಗ, ಯು ಎಸ್ ಎಸ್ ಆರ್ ಉತ್ತುಂಗದಲ್ಲಿದ್ದಾಗ ಯು ಎಸ್ ಎಸ್ ಆರ್ ವಿರುದ್ಧವಾಗಿ ಪಾಕಿಸ್ತಾನ ಚೀನಾನ ತನ್ನ ಕಡೆ ಸೆಳ್ಕೊಳ್ಳೋದಕ್ಕೆ ಅಮೇರಿಕಾ ಪ್ರಯತ್ನ ಪಡ್ತು. ಅದರ ಒಂದು ದೊಡ್ಡ ಮುಖ್ಯವಾಗಿ ರಿಚರ್ಡ್ ನಿಕ್ಸನ್ ಮತ್ತು ಹೆನ್ರಿ ಕಿಸಿಂಜರು ಚೀನಾಗೆ ಹೋಗಿ ಇಸ್ಲಾಮಾಬಾದಿಂದ ಚೀನಾಗೆ ಹೋಗಿ ಚೀನಾನ
ಬೇರೆ ಎಲ್ಲ ಅಂದರೆ ಒಂದು ಭೌಗೋಳಿಕ ರಾಜಕೀಯದಿಂದ ಸ್ವಲ್ಪ ಹೊರಗಡೆ ಉಳಿದಿದ್ದಂಥ ಚೀನಾನ ಒಂದು ತನ್ನ ತೆಕ್ಕೆಗೆ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಪ್ರಯತ್ನದಲ್ಲಿ ಸೇತುವೆಯಾಗಿ ಪಾಕಿಸ್ತಾನ ಕೆಲಸ ಮಾಡುತ್ತೆ. ಆಗಿಂದ ಪಾಕಿಸ್ತಾನ ಮತ್ತು ಚೀನಾ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋಕ್ಕೆ ಶುರುಗೊಳ್ಳುತ್ತೆ. 60ರ ದಶಕದಿಂದನೇ ಒಂದು ಒಳ್ಳೆ ಬಾಂಧವ್ಯ ಬೆಳೆಸ್ಕೊಂಡಿರುತ್ತೆ. ಆ ಬಾಂಧವ್ಯ ಇನ್ನೂ ಮುಂದೆ ಹೋಗ್ತಾ ಪರ್ವತಕ್ಕಿಂತಲೂ ಎತ್ತರವಾದ ಸ್ನೇಹ ಮತ್ತು ಸಾಗರಕ್ಕಿಂತಲೂ ಆಳವಾದ ಗೆಳೆತನ ಚೀನಾ ಮತ್ತು ಪಾಕಿಸ್ತಾನದ ನಡುವೆ ಏರ್ಪಡುತ್ತೆ. ಈ ಗೆಳೆತನ ಏನಿದೆ ಅದು USSR ಮತ್ತು ಚೈನಾ ಮತ್ತು ಅಮೇರಿಕಾ ಈ ಮಧ್ಯನೇ ಪಾಕಿಸ್ತಾನ ಕೆಲಸ ಮಾಡಿದೆ. ಮತ್ತು 1970ರಲ್ಲಿ ಇದೇ ಒಂದು USSR ಅಫ್ಘಾನಿಸ್ತಾನಕ್ಕೆ ಲಗ್ಗೆ ಇಟ್ಟಾಗ ಅಫ್ಘಾನಿಸ್ತಾನದಲ್ಲಿ ಒಂದು ಧಾರ್ಮಿಕವಾಗಿ ಮೂಲಭೂತವಾದತನನ್ನು ತರೋದಕ್ಕೆ ಅಮೇರಿಕಾ ಮತ್ತು ಪಾಕಿಸ್ತಾನ ತಾಲಿಬಾನ್ ಮತ್ತು ಮುಜಾಹಿದಿಗಳನ್ನ ಅವ್ರಿಗೆ ಶಸ್ತ್ರಾಸ್ತ್ರ ಕೊಡ್ಬೋದು ಅಥವಾ ಅವ್ರಿಗೆ ಧಾರ್ಮಿಕ ಬೋಧನೆಗಳ ಮೂಲಕ ಅವ್ರನ್ನ ಒಂದು ಬ್ರೈನ್ ವಾಶ್ ಮಾಡೋ ಕೆಲಸ ಇರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತೆ. ಆಗ ಮತ್ತೆ ಪಾಕಿಸ್ತಾನ ಅಮೇರಿಕಾಗೆ ಹತ್ತಿರ ಆಗುತ್ತೆ. ಇದರ ನಂತರ ಮತ್ತೆ ನಾವು ಸೆಪ್ಟೆಂಬರ್ 11 ಅಂತ ನಾವೇನು ಕರಿತೀವಿ, ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ಆದಾಗ ವಾರ್ ಆನ್ ಟೆರರ್ ಅಂತ ಘೋಷಣೆ ಆಗುತ್ತೆ. ಆ ವಾರ್ ಆನ್ ಟೆರರಲ್ಲೂ ಅಷ್ಟೇ ಅನಿವಾರ್ಯವಾಗಿ ಪಾಕಿಸ್ತಾನ ಅಮೇರಿಕಾದ ಮತ್ತೆ ಸಹಾಯ ಮಾಡುತ್ತೆ. ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನ ಸಹಾಯ ಮಾಡುತ್ತೆ. ಇದು ಮತ್ತೆ ಅಮೇರಿಕಾ ತೆಕ್ಕೆಗೆ ಹೋಗುತ್ತೆ. ಅದರಿಂದ ಪಾಕಿಸ್ತಾನಕ್ಕೆ ಭಾರಿ ದೊಡ್ಡ ಸಮಸ್ಯೆ ಆಗುತ್ತೆ. ಇದರ ನಂತರ ಅದರ ಜೊತೆಗೇ ಚೀನಾ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನನ ಒಲಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ. ಈ ಒಲಿಸ್ಕೊಳ್ಳೋದು ಯಾವ ರೀತಿ ಅಂತ ನಾವು ನೋಡಿದಾಗ CPEC ಅಂತ ಏನು ಕರೆಯಲ್ಪಡ್ತದೆ ಅಂದರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂತ ನಾವು ಕರಿತೀವಿ. ಇದು ಕಾಶ್ಮೀರದ ಮೇಲಿರುವಂಥ ಕಾಶ್ಗಾರಿಂದ ಶುರುವಾಗಿ ಕಾರಾಕೋರಂ ಪರ್ವತ ಶ್ರೇಣಿಗಳ ಮೂಲಕ ಇಸ್ಲಾಮಾಬಾದ್ಗೆ ಬಂದು ಲಾಹೋರಿಂದ ಸಿಂಧ್ ಮೂಲಕ ಈ ಗ್ವಾದಾರ್ ಏರ್ಪೋರ್ಟ್ ಅಂತ ನಾವೇನು ಕರಿತೀವಿ ಇಲ್ಲಿಗೆ ಬಂದು ಸೇರುತ್ತೆ. ಇದು ಚೀನಾದ ಒಂದು ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಆಗಿದೆ. ಅದಕ್ಕೆ ಚೀನಾ ಮತ್ತು ಪಾಕಿಸ್ತಾನ ಒಂದು ದೊಡ್ಡ ಸ್ನೇಹನೂ ಇದೆ. ಇದು ಗ್ಲೋಬಲ್ ಪಿವೋಟ್ ಸ್ಟೇಟ್ ಅಂತ ಹೇಳ್ತಾರೆ ಪಾಕಿಸ್ತಾನನ. ಆದರೆ ಪಾಕಿಸ್ತಾನ ಆ ರೀತಿ ಕೆಲಸ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಒಂದು ಈ ಮಧ್ಯಸ್ಥಿಕೆ ವಹಿಸುವಂತಹ ಒಂದು ಲಕೋಟೆಯಾಗಿ ಪತ್ರ ವ್ಯವಹಾರ ಮಾಡುವಂಥ ಪೋಸ್ಟ್ಮ್ಯಾನ್ ಆಗಿ ಕೆಲಸ ಮಾಡ್ತದೆ ಹೊರತು ಅದಕ್ಕೆ ಒಂದು ಸಾರ್ವಭೌಮತ್ವ ಅದಕ್ಕೆ ಬೇಕಾಗಿರುವಂತಹ ಒಂದು ನಂಬಿಕೆ ಬೇರೆ ಯಾವುದೂ ಪ್ರಪಂಚದಲ್ಲಿ ಇಲ್ಲ. ಅದು ಒಂದು ಪಿವೋಟ್ ಸ್ಟೇಟ್ ಅಂತ ನಾವು ಕರ್ಕೊಂಡ್ರೂ ಕೂಡ ಅದನ್ನು ತನಗೆ ತಾನು ಕರ್ಕೊಂಡ್ರೂ ಕೂಡ ಅದಕ್ಕೆ ಇನ್ನೊಬ್ಬರನ್ನ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಅಥವಾ ಇನ್ನೊಬ್ಬರನ್ನ ತನ್ನ ತೆಕ್ಕೆಗೆ ಸೆಳ್ಕೊಳ್ಳುವಂಥ ಒಂದು ಶಕ್ತಿ ಸಜ್ಜಿಕಂತೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಇದುವರೆಗೂ ಅಲ್ಲಿ ಪ್ರಜಾತಂತ್ರ ನೆಲೆಸಿಲ್ಲ. ಅದು ಒಂದು ಆಲ್ಮೋಸ್ಟ್ ಒಂದು ಫೇಲ್ಡ್ ಸ್ಟೇಟ್ ಅಂತ ನಾವೇನು ಕರಿತೀವಿ ಆ ಕಡೆ ಇರುವಂಥ ಒಂದು ದೇಶ. ಸೊ ಈ ದೇಶ ಈಗ ಅಮೇರಿಕಾಗೂ ಹತ್ತಿರ ಆಗ್ತಾಯಿದೆ ಮತ್ತು ಚೈನಾಗೂ ಹತ್ತಿರ ಆಗ್ತಾಯಿದೆ. ಇದು ಮುಂದೆ ಯಾವ ರೀತಿ ಒಂದು ಸ್ವರೂಪ ಪಡ್ಕೊಳ್ಳುತ್ತೋ ಅದನ್ನು ಹೇಳಕ್ಕೆ ಬರೋದಿಲ್ಲ. ಭಾರತ ಕೂಡ ಇದರಲ್ಲಿ ಒಂದು ಮುಖ್ಯ ಪಾತ್ರ ವಹಿಸ್ಬೋದಾಗಿತ್ತು. ಭಾರತ ತನ್ನನ್ನು ತಾನೇ ಯುಕ್ರೇನಲ್ಲಿ ಯುದ್ಧ ನಿಲ್ಲಿಸ್ತು ಅಂತ ಹೇಳ್ಕೊಂಡ್ರೂ ಕೂಡ ಯುದ್ಧ ಈಗಲೂ ನಡೀತಾ ಇದೆ. ಅದೇ ರೀತಿ ಪಾಕಿಸ್ತಾನ ಈ ಮಧ್ಯಸ್ಥಿಕೆ ಏನು ಮಾಡ್ತಾ ಇದೆ, ಇದು ಅಮೇರಿಕಾ ಮತ್ತು ಇರಾನ್ ಮಾಡ್ತಿರುವ ಯುದ್ಧನ ನಿಲ್ಲಿಸುತ್ತಾ ಅಂತ ಕಾದು ನೋಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಈಗಿನ ಸನ್ನಿವೇಶ ಬೇರೆ ಇದೆ. ಈಗ ಚೀನಾ ಪ್ರಪಂಚಕ್ಕೆ ಅನಿವಾರ್ಯ ಆಗಿದೆ. ಚೀನಾ ಇಡೀ ಪ್ರಪಂಚಕ್ಕೆ ಅನಿವಾರ್ಯತೆ ಹೆಚ್ಚಾಗಿದೆ. ಯಾಕೆ ಅಂತ ಹೇಳಿದ್ರೆ ತನ್ನ ಬಂದರುಗಳು ಇರ್ಬೋದು ಅಥವಾ ಟ್ರೇಡ್ ಪೋರ್ಟ್ಸ್ ಇರ್ಬೋದು ಅಥವಾ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ಇದರಿಂದ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ. ಚೀನಾ ಇಲ್ದಿರ ಬೇರೆ ಯಾವುದೇ ಒಂದು ಡೀಲ್ ಆಗದೇ ಇರುವಂಥ ಒಂದು ಸನ್ನಿವೇಶ ಏರ್ಪಟ್ಟಿದೆ. ಭಾರತ ಕೂಡ ಗಾಲ್ವಾನ್ ಕಣಿವೆಯಲ್ಲಿ ಸಮಸ್ಯೆ ಆದಾಗ ಚೀನಾದ ಆ್ಯಪ್ಗಳನ್ನ ಬ್ಯಾನ್ ಮಾಡಿದ್ರೂ ಕೂಡ ಈಗಲೂ ಕೂಡ ಭಾರತದ ಅತಿ ದೊಡ್ಡ ಟ್ರೇಡ್ ಪಾರ್ಟ್ನರು ಚೀನಾನೇ ಭಾರತಕ್ಕೆ. ಸೊ ಈ ರೀತಿಯಾದಂಥ ಒಂದು ಎಕನಾಮಿಕ್ ಶಕ್ತಿಯಿಂದ ಚೀನಾ ಇಡೀ ಪ್ರಪಂಚನ ಆವರಿಸ್ಕೊಳ್ತಾ ಇದೆ. ಇದನ್ನು ನಾವು ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಅಂತ ಕರಿತೀವಿ, ಬ್ರಿ ಅಂತಲೂ ಕರಿತೀವಿ, ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ. ಇದು ನೆಲದ ಮೂಲಕ ಹೋಗುವಂಥ ಒಂದು ಅವರ ವಾಣಿಜ್ಯ ವಹಿವಾಟನ್ನು ವಿಸ್ತರಿಸುವಂತಹ ಒಂದು ಪ್ಲ್ಯಾನ್ ಇದು. ಅದೇ ಸಮುದ್ರದ ಮೂಲಕ ಹೋಗುವಂಥ ಪ್ಲ್ಯಾನು ತಯಾರು ಮಾಡ್ಕೊಂಡಿದೆ. ಇದ್ರ ಭಾಗವಾಗಿ ಕೂಡ ಆ CPEC ನಾನು ಏನು ಹೇಳಿದೆ ಈ ರೀತಿಯಾದಂತಹ ಬಂದು ಇಲ್ಲಿಗೆ ಸೇರುತ್ತೆ. ಇಲ್ಲೂ ಅಷ್ಟೇ ಅದೇ ರೀತಿಯಾದಂತಹ ಒಂದು ಪ್ರಯತ್ನನ ಇಲ್ಲೂ ಮಾಡ್ತಾ ಇದೆ.
ಸೊ ಈ ರೀತಿ ನಾನಾ ಪ್ರಯತ್ನಗಳು, ಯಾಕೆ ಅಂತ ಹೇಳಿದ್ರೆ ಚೀನಾಗೆ ಈಗಲೂ ಅಷ್ಟೇ ಇದುವರೆಗೂ ಎಲ್ಲಾದರೂ ಹೋಗಬೇಕು, ತನ್ನ ವ್ಯಾಪಾರ ವಹಿವಾಟು ಮಾಡಬೇಕು ಅಂದರೆ ಪೆಸಿಫಿಕ್ ಮಹಾಸಾಗರದಿಂದ ಆ ಕಡೆ ಅಮೇರಿಕಾಗೆ ಹೋಗೋದು ಅದು ಬೇರೆ ಒಂದು ರೂಟ್ ಆಯಿತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ತನ್ನ ಎಲ್ಲ ವ್ಯಾಪಾರ ವಹಿವಾಟುಗಳು ಕೂಡ ಈ ಒಂದು ಮೂಲಕನೇ ಬಂದು ಅದು ಹೋಗಬೇಕಾಗಿದೆ. ಸೊ ಇದನ್ನು ಸುತ್ತಿ ಬಳಸಿ ಬೇರೆ ಬೇರೆ ರೂಟ್ಗಳನ್ನ ಅದು ಕಂಡುಹಿಡ್ಕೊಳ್ತಾ ಇದೆ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ತನ್ನ ಆರ್ಥಿಕ ಶಕ್ತಿನ ಇನ್ನೂ ಹೆಚ್ಚಿಸ್ಕೊಳ್ಳೋಕ್ಕೆ. ಸೊ ಈ ರೀತಿಯಾದಂಥ ಒಂದು ಸನ್ನಿವೇಶದಲ್ಲಿ ಪಾಕಿಸ್ತಾನ ಒಂದು ಪ್ಯೂರ್ ಸ್ಟೇಟ್ ಆಗಿ ಇದಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇರಾನ್ನಲ್ಲಿ ಈಗ ದಾಳಿ ಆಗ್ತಾ ಇರಬೇಕು ಅಂದಾಗ, ಇರಾನ್ ಮೇಲೆ ದಾಳಿ ಆಗ್ತಾ ಇದೆ ಅಂತ ಹೇಳಿದಾಗ ನಮಗೆ ಈಜಿಪ್ಟ್ ಇರ್ಬೋದು ಅಥವಾ ಟರ್ಕಿ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು ಮತ್ತು ಪಾಕಿಸ್ತಾನ ಇರ್ಬೋದು. ಈಗ ಇಲ್ಲಿನ ಸಾಮಾನ್ಯ ಮುಸಲ್ಮಾನ್ ಜನತೆ ಇರಾನ್ನ ದೊಡ್ಡದಾಗಿ ನೋಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅವರು ಅಮೇರಿಕ ಮತ್ತು ಇಸ್ರೇಲ್ ಮಾಡ್ತಿರುವ ಅಮಾನವೀಯ ಯುದ್ಧಗಳು, ಅಮಾನವೀಯ ಕೊಗ್ಗೊಲೆಗಳು, ನರಮೇಧಗಳ ವಿರುದ್ಧ ಬೇಸತ್ತೋಗಿದ್ದಾರೆ. ಅದಕ್ಕೆ ಅದರ ವಿರುದ್ಧ ಪ್ರತಿರೋಧ ಓಡ್ತಾ ಇರುವಂಥ ಇರಾನು ಈ ಎಲ್ಲ ದೇಶಗಳಲ್ಲಿ ಒಂದು ಪ್ರತಿರೋಧ ಅಲೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಸೊ ಇದರೂ ಕೂಡ ಈಗ ನಾವು ಏನು ಮಧ್ಯಸ್ಥಿಕೆ ವಹಿಸೋಕ್ಕೆ ಪ್ರಯತ್ನ ಪಡ್ತಿದೆ ಪಾಕಿಸ್ತಾನ, ಈ 4 ದೇಶಗಳು 1, 2, 3, 4 ಈ 4 ದೇಶಗಳು ಕೂಡ ಏನಕ್ಕೆ ಇದನ್ನು ಸೇರ್ಸೋಕ್ಕೆ ಅಮೇರಿಕಾ ಮತ್ತು ಇರಾನ್ನ ಒಂದು ಮಾಡೋದಕ್ಕೆ ಅಥವಾ ಮಧ್ಯಸ್ಥಿಕೆ ವಹಿಸೋಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ನೆಕ್ಸ್ಟು ಇನ್ನು ಯಾವ ಒಂದು ಸಿದ್ಧಾಂತ ಅಥವಾ ಒಂದು ಜಾಗತಿಕ ರಾಜಕೀಯ ಯಾವ ರೀತಿ ಬದಲಾಗುತ್ತೋ ಅದರ ದಿಕ್ಸೂಚಿಯಾಗೂ ನಾವು ನೋಡ್ಬೋದು. ಈ ದಿಕ್ಸೂಚಿ ಪಾಕಿಸ್ತಾನ ಪರವಾಗಿದೆಯೋ ಅಥವಾ ಇದಿದೆಯೋ ಅಂತ ನಾವು ನೋಡಬೇಕಾಗತ್ತೆ. ಪಾಕಿಸ್ತಾನ ಇಡೀ ಪ್ರಪಂಚದಲ್ಲಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಪರಮಾಣು ಅಸ್ತ್ರ ಹೊಂದಿರುವಂಥ ಏಕೈಕ ದೇಶ. ಅದನ್ನು ನಾವು ನೆನ್ಪಿಟ್ಕೋಬೇಕು. ಅದು ಸಾರ್ವಭೌಮತ್ವ ಇರ್ಬೋದು, ಅದು ಫೇಲ್ಡ್ ಸ್ಟೇಟ್ ಅಂತ ಹೇಳ್ಬೋದು, ಆದರೆ ತನ್ನ ಮಿಲಿಟ್ರಿ ಶಕ್ತಿನ ಅದು ಒಂದು ರೀತಿಯಾದಂತಹ ಒಂದು ಸ್ಥಿರತೆಯನ್ನು ಕಾಪಾಡಿಕೊಂಡಿದೆ. ಯಾವಾಗಲೂ ಅಷ್ಟೇ ಒಂದು ನಿರಂತರವಾಗಿ ನಾನು ಆಗಲೇ ಹೇಳ್ದಂಗೆ ಒಂದು ಪ್ರಜಾಪ್ರಭುತ್ವದ ಒಂದು ಪೂರ್ಣಾವಧಿ ಪೂರೈಸದೇನೆ ಕ್ಷಿಪ್ರಕ್ರಾಂತಿಗಳ ಮೂಲಕ ಮತ್ತೆ ಮಿಲಿಟ್ರಿ ಡಿಕ್ಟೇಟರ್ಸು ಅಧಿಕಾರಕ್ಕೆ ಬರ್ತಾರೆ. ಸೊ ಇದೆಲ್ಲದರ ಮಧ್ಯೆ ಅದು ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ, ಈಗ ಇರಾನ್ನಿಂದ ಅಗಾರ್ಚಿ ಅನ್ನೋರನ್ನ ಅಂದರೆ ಫಾರಿನ್ ಮಿನಿಸ್ಟರ್ ಆಗಿರುವಂಥ ವಿದೇಶಾಂಗ ಸಚಿವರಾಗಿರುವಂಥ ಅಗಾರ್ಚಿ ಅವ್ರನ್ನ ಕರಿತಾ ಇದೆ. ಅದೇ ಅಮೇರಿಕಾದಿಂದ ನಮಗೆ ಅಮೇರಿಕಾದ ಉಪಾಧ್ಯಕ್ಷ JD ವಾನ್ಸ್ ಕೂಡ ಈ ಒಂದು ಮಾತುಕತೆಯಲ್ಲಿ ಭಾಗವಹಿಸ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದುವರೆಗೂ ಭಾಗವಹಿಸಿರುವಂಥ ವ್ಯಕ್ತಿಗಳಲ್ಲಿ ಯಾರು ಅಂತ ಹೇಳಿದ್ರೆ ಟ್ರಂಪ್ನ ಅಳಿಯ ಜಾರೆಡ್ ಕುಶ್ನರ್ ಅಂತ ಇರ್ಬೋದು, ಮತ್ತು ಟ್ರಂಪ್ನ ಗೆಳೆಯ ರಿಯಲ್ ಎಸ್ಟೇಟ್ ಗೆಳೆಯ ಸ್ಟೀವ್ ವಿಟ್ಕಾಫ್ ಅಂತ ಇರ್ಬೋದು. ಇವರು ಇದುವರೆಗೂ ಮಾಡಿರುವಂಥ ಒಂದು ಮಧ್ಯಸ್ಥಿಕೆ ಇರ್ಬೋದು ಅಥವಾ ಕದನ ವಿರಾಮ ಇರ್ಬೋದು, ಅದು ಭಾರೀ ಪ್ರಮಾಣದ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದೆ. ಒಂದು, ಇದೇ ಜಾರೆಡ್ ಕುಶ್ನರ್ ಮತ್ತು ಸ್ಟೀವ್ ವಿಟ್ಕಾಫು ರಷ್ಯಾ ಮತ್ತು ಯುಕ್ರೇನ್ ಯುದ್ಧದಲ್ಲೂ ಇದೇ ರೀತಿ ಮಧ್ಯಸ್ಥಿಕೆ ಮಾಡಿ ಟೈಮ್ ತೊಗೊಂಡು ಅಂದರೆ ರಷ್ಯಾಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳು ಮಾಡಿದ್ದಾರೆ. ಗಾಜಾದಲ್ಲೂ ಕೂಡ ಇದೇ ಒಂದು ಕಾಂಬಿನೇಷನ್ನು. ಗಾಜಾದಲ್ಲಿ ಈಗಲೂ ಮಾರಣ ಹೋಮ ನಡೆಯೋದಕ್ಕೆ ಇವರಿಬ್ಬರೇ ಕಾರಣ. ಮತ್ತು ಇರಾನ್ನಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ ಅಂತ ಇರಾನು ಈ ಬಾರಿ ಅವ್ರ ಜೊತೆ ನಾವು ಮಾತಾಡೋದಿಲ್ಲ, ಅಮೇರಿಕ ಪ್ರತಿನಿಧಿಯಾಗಿ ಇವರಿಬ್ಬರ ಜೊತೆ ಮಾತಾಡೋದಿಲ್ಲ, ನಾವು ಡೈರೆಕ್ಟಾಗಿ ಉಪಾಧ್ಯಕ್ಷ JD ವಾನ್ಸ್ ಜೊತೆನೇ ಮಾತಾಡ್ತೀವಿ ಅಂತ ಹೋಗ್ತಿದ್ದಾರೆ. ಈ ಮಾತುಕತೆಯಲ್ಲಿ ಬಹುಮುಖ್ಯವಾದ ಒಂದು ಸಮಸ್ಯೆ ಎದ್ದು ಬಂದಿರೋದು ಯಾವುದು ಅಂತ ಹೇಳಿದ್ರೆ, ಇಸ್ರೇಲು ಲೆಬನನ್ ಮೇಲೆ ದಾಳಿ ಮಾಡೋಕ್ಕೆ ಶುರು ಹಚ್ಕೊಂಡಿದೆ. ಮತ್ತು ಈ ಒನ್ ಆಫ್ ದ ಪಾಯಿಂಟ್, ಆ ಪಾಯಿಂಟಲ್ಲಿ 4 ಅಂದರೆ 10 ಪಾಯಿಂಟಲ್ಲಿ 4ನೇ ಪಾಯಿಂಟ್ ಏನಿತ್ತು ಅಂತ ಹೇಳಿದ್ರೆ, ಆಕ್ಸಸ್ ಆಫ್ ರೆಸಿಸ್ಟೆನ್ಸ್ ಅಂತ ಏನು ಕರೆಯುತ್ತೆ ಇರಾನು, ತನ್ನ ಇರಾಕ್ ಪಡೆಗಳಿರ್ಬೋದು, ಮತ್ತು ಹೂತಿ ಪಡೆಗಳಿರ್ಬೋದು, ಮತ್ತು ಹೆಜ್ಬುಲ್ಲಾ ಇರ್ಬೋದು ಲೆಬನನ್ನಲ್ಲಿ, ಅದ್ರ ಮೇಲೆ ದಾಳಿ ನಿಲ್ಲಿಸಬೇಕು. ಇರಾನ್ ಮೇಲೆ ನಡೆಸ್ತಾ ಇರುವಂಥ ಯುದ್ಧನೂ ನಿಲ್ಲಿಸಬೇಕು. ಅದ್ರ ಜೊತೆಗೆ ಈ ಒಂದು 4 ತನ್ನ ಸ್ನೇಹ ಇರುವಂತಹ ಸಂಘಟನೆಗಳಿರ್ಬೋದು, ಈ ಒಂದು ಪ್ರತಿರೋಧ ಗುಂಪುಗಳಿರ್ಬೋದು, ಅದ್ರ ಮೇಲೆ ದಾಳಿ ಮಾಡಬಾರ್ದು ಅಂತಿದೆ. ಆದರೆ ಇಸ್ರೇಲು ನಿನ್ನೆ ಒಂದು ಅತ್ಯಂತ ಪೈಶಾಚಿಕ ದಾಳಿ ನಡೆಸಿ 250ಕ್ಕೂ ಹೆಚ್ಚು ನಾಗರಿಕರನ್ನು ಈ ಲೆಬನನ್ನಲ್ಲಿ ಕೊಂದಿದೆ. ನಾಗರಿಕರು ಅಂತ ಏನು ಕೇಳ್ತಾ ಅಂದರೆ, ಇಡೀ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿ ಬೈರುತು ಮತ್ತು ಇನ್ನಷ್ಟು ನಾಗರಿಕ ಪಟ್ಟಣಗಳಲ್ಲಿ ದೊಡ್ಡ ಪ್ರಮಾಣದ ದಾಳಿ ನಡೆಸಿ ಅಲ್ಲಿ 250ಕ್ಕೂ ಹೆಚ್ಚು ಜನರನ್ನು ಕೊಂದಿದೆ. ಮತ್ತು 2000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇದು ಒಂದು ಅಮಾನವೀಯವಾದಂಥ ದಾಳಿಯಾಗಿದ್ದು ಅದನ್ನು ಈಗ ಇರಾನ್ ಖಂಡಿಸಿದೆ. ಅದು ಆಗಿದ ತಕ್ಷಣ ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ಮುಚ್ಚಿದೆ.
ಸೊ ಈ ಮಾತುಕತೆ ಇವತ್ತು ನಡೆಯುತ್ತಾ ಅಥವಾ ನಾಳೆ ನಡೆಯುತ್ತಾ ಗೊತ್ತಿಲ್ಲ. ಆದರೆ ಇದು ಒಂದು ಪಾಸಿಟಿವ್ ಔಟ್ಕಮ್ ಬಂತು ಅಂತ ಹೇಳಿದ್ರೆ ಪಾಕಿಸ್ತಾನದ ಪ್ರಭಾವ ಇಡೀ ಒಂದು ಪ್ರಪಂಚದಲ್ಲಿ ಇನ್ನೂ ಹೆಚ್ಚುತ್ತಾ ಹೋಗುತ್ತೆ. ಇದು ಈಗಾಗಲೇ ಇಡೀ ಯುರೋಪ್ನ ದೇಶಗಳು ಪಾಕಿಸ್ತಾನದ ಈ ಒಂದು ರೋಲ್ನ ಹೊಗಳಿದೆ. ಆದರೆ ಇದರಲ್ಲಿರುವಂಥ ಒಂದೇ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಮಧ್ಯಸ್ಥಿಕೆ ಏನು ಮಾಡ್ತಿದೆ ಪಾಕಿಸ್ತಾನ, ಅದು ಉಳಿಯುತ್ತೋ ಇರಲ್ವೋ, ಅದು ಒಂದು ಡಬಲ್ ಎಡ್ಜ್ ಸ್ವೋರ್ಡ್ ಅಂತ ಹೇಳ್ಬೋದು. ಅದು ಈ ಕಡೆನೂ ಹೋಗ್ಬೋದು, ಆ ಕಡೆನೂ ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ಇರಾನು ಈ ಯುದ್ಧ ನಡೆಸ್ತಾ ಇರೋದು ತನ್ನ ಅಸ್ತಿತ್ವಕ್ಕಾಗಿ. ಇಲ್ಲಿ ಮತ್ತೆ ಅದಕ್ಕೆ ಮೋಸ ಆಯಿತು ಅಂತ ಹೇಳಿದ್ರೆ ಇಡೀ ಒಂದು ಮಧ್ಯಪ್ರಾಚ್ಯ ಏಷ್ಯಾ ನಾವೇನು ಕರಿತೀವಿ, ಪಾಕಿಸ್ತಾನದಿಂದ ಹಿಡಿದು ಈಜಿಪ್ಟ್ವರೆಗೂ ಇದು ಭಾರಿ ಒಂದು ಅತಂತ್ರದ ಕಡೆಗೆ ಹೋಗುತ್ತೆ. ಸೊ ಈ ಒಂದು ಎಚ್ಚರಿಕೆಯಿಂದ ನಾವು ಇದನ್ನು ನೋಡಬೇಕಾಗುತ್ತೆ. ಪಾಕಿಸ್ತಾನ ಈಗ ಮಾಡ್ತಾ ಇರೋದು ಒಳ್ಳೆಯದೇ, ಬಟ್ ಇತಿಹಾಸದ ನಾವು ನೋಡಿದಾಗ ಪಾಕಿಸ್ತಾನ ಈ ಪೋಸ್ಟ್ಮ್ಯಾನ್ ಕೆಲಸ ನಾವೇನು ಕರಿತಿದ್ದೀವಿ, ಅಥವಾ ಆ ಲೆಟರ್ನ ಈ ಕಡೆಯಿಂದ ಆ ಕಡೆ ಕೊಡೋದು, ಆ ಕಡೆಯಿಂದ ಈ ಕಡೆ ಕೊಡೋದು ಏನು ಕೆಲಸ ಮಾಡ್ತಾಯಿದೆ, ಅದು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈಗ ಈ ಯುದ್ಧನ ನಿಲ್ಲಿಸೋದಕ್ಕೆ ಪಾಕಿಸ್ತಾನ ಬಹುಮುಖ್ಯವಾದ ಒಂದು ಕೊಂಡಿಯಾಗಿ ಪ್ರಪಂಚದಲ್ಲಿ ಬಂದಿದೆ. ಸೊ ಇದು ಮುಂದೆ ಹೋಗುತ್ತಾ ಅಥವಾ ಇದು ಹಾಗೆ ಮುರಿದು ಬೀಳುತ್ತಾ ಅಂತ ನಾವು ಕಾದು ನೋಡಬೇಕಾಗಿದೆ. ಭಾರತ ಕೂಡ ಇದರಲ್ಲಿ ಭಾಗವಹಿಸಿ, ಯಾಕೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಒಂದು ಹಳ್ಳೀಲಿ ಯಾವ್ದಾದ್ರು ಮನೆಗೆ ಬೆಂಕಿ ಬಿತ್ತು ಅಂದಾಗ ಇಡೀ ಊರೇ ಭಸ್ಮ ಆಗುವಂಥ ಒಂದು ಪರಿಸ್ಥಿತಿ ಇದ್ದಾಗ ಇದರಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು. ಇದನ್ನು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಇದನ್ನು ಮಾಡಬೇಕು. ಬಟ್ ಭಾರತ ಇಸ್ರೇಲ್ ಮತ್ತು ಅಮೇರಿಕಾದ ಜೊತೆ ಗುರುತಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದೆ. ಸೊ ಅದು ಹಂಗಂದ ಮಾತ್ರಕ್ಕೆ ನಾವು ಬೇರೆಯವ್ರ ಜೊತೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಈಗಲೂ ಕಾಲ ಮಿಂಚಿಲ್ಲ. ಭಾರತ ಕೂಡ ಇದರಲ್ಲಿ ಒಂದು ದೊಡ್ಡ ಪಾತ್ರ ವಹಿಸಿ ಇದನ್ನು ಈ ಶಾಂತಿ ಒಪ್ಪಂದಕ್ಕೆ ಭಾರತ ಕೂಡ ಒಂದು ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಪಾಕಿಸ್ತಾನ ಇದು ಎರಡನೇ ಬಾರಿ ಮೊದಲನೇ ಬಾರಿ 70ರ ದಶಕದಲ್ಲಿ ಚೀನಾಗೆ ಮತ್ತು ಅಮೇರಿಕಾನ ಒಂದಾಗ್ಸೋಕ್ಕೆ ಪ್ರಯತ್ನ ಪಟ್ಟಿತ್ತು. ಈಗ ಆ ರೋಲು ಸ್ವಲ್ಪ ರಿವರ್ಸ್ ಆಗಿದೆ. ಈಗ ಚೀನಾ ಮೇಲೆ ಏರ್ತಾ ಇದೆ ಮತ್ತು ಅಮೇರಿಕಾ ಏಕಾಧಿಪತ್ಯ ಇಳಿತಾ ಇದೆ. ಈ ಒಂದು ಸನ್ನಿವೇಶದಲ್ಲಿ ಪಾಕಿಸ್ತಾನ ಮತ್ತೆ ಅದೇ ರೀತಿ ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತಾ ಇದೆ. ಇದು ಸಕ್ಸಸ್ ಆಗುತ್ತೋ ಬಿಡುತ್ತೋ ಇದು ಇವತ್ತು ಅಥವಾ ನಾಳೆ ಅಥವಾ ಇನ್ನು ಮುಂದಿನಲ್ಲಿ ಕಾಣ್ಬೋದು. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋದಕ್ಕೆ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.